2 ದೇವಸ್ಥಾನನೂ ಕಂಪ್ಲೀಟ್ ಮಾಡುವಂಥದ್ದು ಬಂದಿದೆ. ಇವತ್ತು ತಹಸೀಲ್ದಾರು ನಾವು ಎಲ್ಲ ನಮ್ಮ ಅಫಿಷಿಯಲ್ಸ್ ಎಲ್ಲ ಕೂತ್ಕೊಂಡು ಮುಜರಾಯಿಗೆ ಸಂಬಂಧಪಟ್ಟಿದ್ದೆಲ್ಲ ಫೈಲ್ ನೋಡಿ ಅನುಮತಿ ಇದೆ, ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕೆ ಅನುಮತಿ ಇದೆ, ಎಲ್ಲ ಇದೆ. ಅದನ್ನ ಇವಾಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ವೆ ಮಾಡಿ ತಹಸೀಲ್ದಾರ್ ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತಾರೆ. ಇರೋದು ಸ್ವಾಮಿಗೆ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿದೆ, ಇವಾಗ ಏನಿದೆ ಕರೆಕ್ಟ್ ಆಗಿದೆ ಅಂತ ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಆದ್ರೂ ನಾವು ಒಂದ್ಸರಿ ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ಶೀಟ್ ಅನ್ನ ಹೊಡಿತೀವಿ. ಫಸ್ಟ್ ಶೀಟ್ ಹೊಡೆದು ನಗರಸಭೆ ವತಿಯಿಂದ ಅವ್ರು ಹೇಳಿದ್ರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಡ್ತೀವಿ. ಇವಾಗ ಅವರು ಕಲ್ಲಾಕಿದ ತಕ್ಷಣ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಕ್ಲೀನಿಂಗ್ ಮಾಡಿದ ತಕ್ಷಣ ಆಮೇಲೆ ಪಬ್ಲಿಕ್ ಮೀಟಿಂಗ್ ಅನ್ನ ಅಲ್ಲಿ ಎಲ್ಲಿ ಅದೇ ಜಾಗದಲ್ಲಿ ದೇವಸ್ಥಾನ ಜಾಗದಲ್ಲಿ ಪಬ್ಲಿಕ್ ಮೀಟಿಂಗ್ ಅನ್ನ ಕರೀತೀವಿ. ಪಬ್ಲಿಕ್ ಮೀಟಿಂಗ್ ಕರೆದು ನಮ್ಮ ಟೌನ್ ಅವ್ರನ್ನ ಹಿರಿಯರನ್ನ ಎಲ್ಲರನ್ನೂ ಕರಿತೀವಿ. ಆಮೇಲೆ ಅಲ್ಲೊಂದು ಕಮಿಟಿ ಮಾಡ್ಕೊಳ್ತೀವಿ. ಒಂದು ಕಮಿಟಿ ಮಾಡ್ತೀವಿ. ಏನ್ ಕಮಿಟಿ ಮಾಡ್ತೀವಿ ಅಂದ್ರೆ ರೈತರನ್ನ ಒಬ್ಬನ ಇಟ್ಕೊಳ್ತೀವಿ. ಆ ಲೋಕಲ್ ಅಲ್ಲಿ ಇರ್ತಕ್ಕಂಥ ಹಿರಿಯರು ಯಾರು ಬೇಕೋ ಅದಕ್ಕೆ ಬರ್ತಕ್ಕಂಥ ಒಂದು 5 ಜನ ಇಟ್ಕೊಳ್ತೀವಿ. ಇಂಡಸ್ಟ್ರೀಸ್ ಅವ್ರನ್ನ ಉದ್ಯಮಿಗಳನ್ನ ಒಬ್ಬನ ಇಟ್ಕೊಳ್ತೀವಿ. ಅದರಲ್ಲಿ ಉದ್ಯಮಿಗಳು ಇಟ್ಕೊಳ್ತೀವಿ. ನಿಮ್ಮ ಪತ್ರಕರ್ತರು ಮಾಧ್ಯಮ ಮಿತ್ರರವ್ರನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಅಳುಗರು ಸೀನಿಯರ್ಸ್ ಯಾರಿದ್ರು ಅವ್ರನ್ನ ಒಬ್ಬನ ಇಟ್ಕೊಳ್ತೀವಿ. ಆ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ. ಆ ಕಮಿಟಿನ ನಾವು ಅಭಿವೃದ್ಧಿ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ. ಈ ಕಮಿಟಿ ನಾವು ಲೀಗಲ್ ಆಗಿ ತಹಸೀಲ್ದಾರ್ DC ಅವರ ಪರ್ಮಿಷನ್ ತಗೊಂಡು ಈ ಕಮಿಟಿ ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಅಲ್ಲಿ ಮೀಟಿಂಗ್ ಮಾಡಿ ಅವತ್ತು ನಾನು